ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಇವತ್ತು ಬ್ಯಾಕ್ ಟೆಸ್ಟ್ ಸೀರೀಸಲ್ಲೇ ಓಕೆ ಎಲ್ಲ ವೀಡಿಯೋಸ್ಗಳು ಏನೇನು ಮಾಡ್ತಾ ಇದ್ದೀನಿ ಅದನ್ನು ಪ್ಲೇಲಿಸ್ಟ್ ಪ್ರಕಾರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಆ್ಯಂಡ್ ನಿಮಗೆ ಪ್ಲೇಲಿಸ್ಟ್ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲ ವೀಡಿಯೋನು ಸಿಗುತ್ತೆ. ಪ್ಲೇಲಿಸ್ಟ್ ಎಲ್ಲ ಕಂಪ್ಲೀಟಾಗಿ ನೋಡಿದರೆ ಇವೆಲ್ಲನೂ ಕೂಡ ನಿಮ್ಗೆ ಹೊಸ ವೀಡಿಯೋ ಆಗಿರುತ್ತೆ ಅಷ್ಟೇನೆ. ಆ್ಯಂಡ್ ಬ್ಯಾಕ್ ಟೆಸ್ಟ್ ಸೀರೀಸು ಸ್ಟಾಪ್ ಮಾಡಿದ್ದಲ್ಲ, ಲೈಕ್ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ನಾನು ಮುಂಚೆಯಿಂದನೂ ಹೇಳಿದ್ದೆ, ಒಂದು ಕಂಪ್ಲೀಟ್ ವೀಡಿಯೋ ಓಕೆ ಫ್ರಮ್ ಬೇಸಿಕ್ ಟು ಸ್ಕ್ರಾಚ್ ತನಕನೂ ಇರುತ್ತೆ ಅಂತ. ಸೊ ಆಲ್ರೆಡಿ ರೆಕಾರ್ಡೆಡ್ ಆಗಿದೆ ಲೈಕ್. ಆ್ಯಂಡ್ XNS ವಿತ್ಡ್ರಾ ಡೆಪಾಸಿಟು. ಸೊ ವಿತ್ಡ್ರಾ ಡೆಪಾಸಿಟ್ನ ನಾನು ಡಿಸ್ಕಾರ್ಡಲ್ಲಿ ಕಳಿಸಿದ್ದೀನಿ, ಅಂದರೆ ಡೆಪಾಸಿಟ್ನ ಕಳಿಸಿದ್ದೀನಿ. ವಿತ್ಡ್ರಾದು ಸೊ ಎಡಿಟ್ ಮಾಡಬೇಕು ಸ್ವಲ್ಪ, ಅಂದರೆ ಲೈಕ್ ಅಲ್ಲೆಲ್ಲ IDs ಅವೆಲ್ಲ ಇರುತ್ತಲ್ಲ, ಅವೆಲ್ಲ ಬ್ಲರ್ ಮಾಡಬೇಕು. ಸೊ ಅದು ಕೂಡ ಇವತ್ತು ಹಾಕ್ಬಿಡ್ತೀನಿ. ಓಕೆ, ಸೊ ಸಿಂಪಲ್. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಜಂಪ್. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಮ ಲೈಫನ್ನು ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ, ಐ ಪ್ರಾಮಿಸ್. ಓಕೆ, ಸೊ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಯಾವತ್ತೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೇಳಿಲ್ಲ, ಕಮೆಂಟ್ ಮಾಡಿ. ಸೊ ದಟ್ ಎಷ್ಟೋ ಜನಕ್ಕೆ ರೀಚ್ ಆಗುತ್ತೆ. ಇನ್ನೂ ಕೂಡ ಎಲ್ಲರೂ ಬ್ರೋ ಕೋರ್ಸು ಅಂದ್ಕೊಂಡು ಕಮೆಂಟ್ ಆಗ್ತಾ ಇರ್ತಾರೆ. ಅವ್ರುಗಳಿಗೆ ನಾನು ಹೆಂಗೆ ತಲುಪಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೀವು ಕಮೆಂಟ್ ಮಾಡೋದ್ರಿಂದ ಲೈಕ್ ಇಟ್ ವಿಲ್ ರೀಚ್. ಓಕೆ, ಸಿಂಪಲ್. ಓಕೆ, ನಿಮ್ಗೆ ಏನೇ ಅನ್ಸಿದ್ರು ಕಮೆಂಟ್ ಮಾಡಿ. ಬೈಬೇಕು ಅನ್ಸಿದ್ರೆ ಬೈರಿ, ಏನಾರು ಮಾಡಿ. ಓಕೆ, ಕಮೆಂಟ್ ಮಾಡಿ. ಸೊ ದಟ್ ಬೇರೆಯವರಿಗೂ ತಲುಪಲಿ, ಅಟ್ಲೀಸ್ಟ್ ಎಷ್ಟೋ ದುಡ್ಡು ಸೇವ್ ಆಗುತ್ತೆ ಅವ್ರಿಗೂ ಕೂಡ. ಓಕೆ, ಸೊ ಬ್ಯಾಕ್ ಟೆಸ್ಟ್ ಸೀರೀಸ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಲೈಕ್ ಈ ಒಂದು ಬ್ಯಾಕ್ ಟೆಸ್ಟ್ ಸೀರೀಸ್ ಮಾಡ್ತೀನಲ್ಲ, ನಾನೆಲ್ಲ ಹೇಗೆಲ್ಲ ಟ್ರೇಡ್ ತೊಗೋತೀನಿ. ಆ್ಯಂಡ್ ಇವಾಗ ನೀವು ನೋಡ್ಬೋದು ಸ್ಕೇಲ್ ಅಪ್ ಆಗಿದ್ದೀನಿ, ನೀವು ಅದು ನೋಡ್ತಾ ಇರ್ತೀರಾ. ಓಕೆ, ಎವ್ರಿಡೇ ಇವಾಗ ನಾನು ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ನ ಮಾಡ್ತಾ ಇರ್ತೀನಿ. ದಟ್ಸ್ ವೈ ಇವಾಗ ನಾನೇನು ಸ್ಟ್ರಾಟಜಿ ಇಟ್ಟಿರ್ತೀನಲ್ಲ, ಅದು ವರ್ಕ್ ಆಗ್ತಾ ಇಲ್ಲ ಅಂದರೆ ನೀವು ಅಂದರೆ ಬ್ಲ್ಯಾಂಕ್ ಆಗಿ ಹೋಗ್ತೀರಾ. ಅಯ್ಯೋ ಏನು ಮಾಡೋದು ಇವಾಗ, ಲೈಕ್ ಇಷ್ಟು ದಿನ ವರ್ಕ್ ಆಗ್ತಾ ಇತ್ತು, ಇವಾಗಿಲ್ಲ, ಇಂಥ ಸೀನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ನಾನೇನು ಮಾಡ್ತೀನಿ ಅಂದರೆ ಒಂದೊಂದೇ ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ತೀನಿ. ಒಂದು ಚಾರ್ಟನ್ನು ಕಂಪ್ಲೀಟಾಗಿ ನಾನು ಅನಲೈಸ್ ಮಾಡ್ತೀನಿ, ಅದೇ ಇಲ್ಲಿ ಮ್ಯಾಟರ್ ಆಗೋದು. ಓಕೆ, ಈ EMA ಬ್ರೇಕ್ಔಟ್ಸ್ ಅದು ಜಸ್ಟ್ ನಮಗೆ ಒಂದು ಅಂದರೆ ಏನಂತೀವಿ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅಷ್ಟೇನೆ, ಅದೇನೇ ಅಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅನ್ಕೊಳ್ಳೋಣ, ಓಕೆನಾ. ಸೊ ಮಾರ್ಕೆಟ್ಗೆ ನೀವು ಇದೇ ಲೈನ್ ಹಾಕಿದ್ದೀರಾ, ಇದನ್ನೇ ಟಚ್ ಮಾಡಬೇಕು, ಬೀಳಬೇಕು ಅನ್ನೋದು ಏನಾದ್ರು ರೂಲ್ಸ್ ಇದೆಯಾ? ಮಾರ್ಕೆಟ್ಗೆ ಏನು ಗೊತ್ತಿರುತ್ತಾ? ನೀವು ಇಲ್ಲಿ ಲೈನ್ ಹಾಕಿದ್ದೀರಾ, ಟಚ್ ಆಗಿನೇ ಬೀಳಬೇಕು, ಅದು ರೆಸಿಸ್ಟೆನ್ಸು ಅಂತ ಮಾರ್ಕೆಟ್ಗೆ ಹೆಂಗೆ ಗೊತ್ತಿರುತ್ತೆ? ಮಾರ್ಕೆಟ್ ಇಲ್ಲೆಲ್ಲ ಹಿಂಗೆಲ್ಲ ಮೂವ್ ಆಗಿ ಹಿಂಗೆ ಬರುತ್ತೆ. ಇದನ್ನೇ ನಾವು ಲಿಕ್ವಿಡಿಟಿ ಸ್ವೀಪ್ ಅಂತ ಕರಿತೀವಿ. ಓಕೆ, ಇವೆಲ್ಲರೂ ಕೂಡ ನಾವು ಅಸಂಪ್ಷನ್ ಮಾಡ್ಕೊಂಡಿರೋದು ಅಷ್ಟೇನೇನೆ. ಓಕೆ, ಇದೆಲ್ಲ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಅಷ್ಟೇನೇನೆ. ಓಕೆ, ಸೊ ನಾವು ಹಾಕೋ ಲೈನೇ ಎಕ್ಸಾಕ್ಟ್ ರೆಸ್ಪೆಕ್ಟ್ ಮಾಡುತ್ತೆ, ಹಂಗೆ ಇಲ್ಲಿ ಹೋಗಿ ಹಿಂಗೆ ಬಂದು ಹಿಂಗೆ ಬೀಳುತ್ತೆ. ಇವೆಲ್ಲಾನು ಕೂಡ ನಾವು ಮಾಡ್ಕೊಂಡಿರೋವಂಥ ಅಸಂಪ್ಷನ್ ಅಷ್ಟೇನೇನೆ. ಓಕೆ, ಮಾರ್ಕೆಟ್ಗೇನು ಗೊತ್ತಿರೋದಿಲ್ಲ, ನಾವು ಈ ಲೈನ್ ಹಾಕಿದ್ರೆ ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಅದೇನು ಗೊತ್ತಿರೋದಿಲ್ಲ. ಓಕೆ, ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಅಷ್ಟೇ ಒಂದು ಅಬ್ಸರ್ವ್ ಮಾಡ್ಬೇಕಾರೆ, ಲೆಟ್ಸ್ ಸೇ ಒಂದು ರೆಸಿಸ್ಟೆನ್ಸ್ ಇತ್ತು ಅಂದ್ಕೊಳ್ಳೋಣ. ಓಕೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು ಅಂದ್ಕೊಳ್ಳೋಣ. ಓಕೆ, ನಮಗೆ ಇವಾಗ ಗೊತ್ತಿರಲಿ. ಓಕೆ, ಪದೇ ಮಾರ್ಕೆಟು ಈ ಜಾಗದಿಂದ ಹೊಡೆದು ವಾಪಸ್ ಬರ್ತಾ ಇದೆ ಅಂದರೆ ರೈಟ್, ಇದು ರೆಸಿಸ್ಟೆನ್ಸ್ ಅಂತ ನಿಮಗೆ ಗೊತ್ತಿರುತ್ತೆ. ಓಕೆ, ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ರೆಸಿಸ್ಟೆನ್ಸು ಪ್ರೈಸ್ನ ತಡೀತಾ ಇದೆ. ಓಕೆ, ಪ್ರೈಸನ್ನು ಮೇಲೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಬಟ್ ಸಮ್ಟೈಮ್ಸ್ ಇದನ್ನ ಬ್ರೇಕ್ ಮಾಡಿಕೊಂಡು ರೀಟೆಸ್ಟ್ ಮಾಡ್ಕೊಂಡು ಮೇಲೆ ಹೋಗುತ್ತೆ. ಓಕೆ, ಇವೆಲ್ಲ ಸೀನ್ಸ್ಗಳು ನೀವು ನೋಡಿರ್ತೀರ. ನಾನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಇವಾಗ ಇದನ್ನ ರಿಮೂವ್ ಮಾಡಿ. ಜಸ್ಟ್ ಇಮ್ಯಾಜಿನ್ ಇದೊಂದು ರೆಸಿಸ್ಟೆನ್ಸ್ ಅನ್ಕೊಳ್ಳಿ, ಅಂದರೆ ಗೋಡೆ ಅನ್ಕೊಳ್ಳಿ. ಓಕೆ, ಒಂದು ಗೋಡೆ ಇದು. ಈ ಗೋಡೆನ ನಾವು ಹೊಡಿಬೇಕೀಗ. ಓಕೆ, ಸೊ 10 ಜನ ನಿಂತಿದ್ದಾರೆ, ಇಲ್ಲಿ 10 ಜನ ಇದ್ದಾರೆ, ಎಲ್ಲರೂ ಕೂಡ ಸಣ್ಣಕ್ಕಿದ್ದಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ 10 ಜನ ಇದ್ದಾರೆ, ಎಲ್ಲರೂ ಕೂಡ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ದಾರೆ. ಏನು ಸಣ್ಣ ಇದ್ದಾರಲ್ಲ ಇವ್ರಿಗಿಂತ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಫುಲ್ ವೀಕ್ ಇದ್ದಾರೆ, ಸಣ್ಣನೂ ಅಲ್ಲ, ಫುಲ್ ವೀಕ್ ಇದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಬಾಡಿ ಬಿಲ್ಡರ್ಸು, MMA ಫೈಟರ್ಸು ಈ ಥರ ಇದ್ದಾರೆ. ಓಕೆ, ಇಷ್ಟು ಜನದಲ್ಲಿ ಗೋಡೆ ಹೊಡೆಯೋದಕ್ಕೆ ಆಗೋದು ಯಾರ ಕೈಯಲ್ಲಿ? ಇವನ್ ಕೈಯಲ್ಲಿ ಆಗುತ್ತಾ? ಆಗಲ್ಲ. ಇವನ್ ಕೈಯಲ್ಲಿ ಆಗಲ್ಲ. ಇವನ್ ಕೈಯಲ್ಲಿ ಇವನೊಬ್ಬ ಏನಾದ್ರು ಟ್ರೈ ಮಾಡ್ಬೋದೇನೋ. ಓಕೆ, ಯಾಕಂದ್ರೆ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ದಾನೆ, ಬಟ್ ಆಗೋದಿಲ್ಲ. ಬಟ್ ಇವ್ರ ಕೈಯಲ್ಲಿ ಈ ಗೋಡೆನ ಹೊಡೆಯೋದಕ್ಕಾಗತ್ತೆ. ಕರೆಕ್ಟಾ? ಸೇಮ್ ಅಪ್ಲೈಸ್ ಹಿಯರ್. ಓಕೆ, ಒಂದು ರೆಸಿಸ್ಟೆನ್ಸನ್ನು ನೀವು ಗೋಡೆ ಅನ್ಕೊಳ್ಳಿ. ಓಕೆ, ಕ್ಯಾಂಡಲ್ಸ್ಗಳು ಏನಿದಾರಲ್ಲ ಇವರೇ ಬಯರ್ ಸೆಲ್ಲರ್ಸ್ಗಳು ಅನ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಕ್ಯಾಂಡಲ್ಸ್ಗಳು ಸ್ಟ್ರಾಂಗ್ ಇದಾವ, ಕ್ಯಾಂಡಲ್ಸ್ಗಳೆಲ್ಲನೂ ಕೂಡ ಬಾಡಿ ಬಿಲ್ಡರ್ಸ್ ಆಗಿದಾರ, ಆರ್ ಸಣ್ಣಕ್ಕಿದಾರ, ಆರ್ ಮೀಡಿಯಮ್ ಆಗಿದಾರ, ಇವೆಲ್ಲ ಹೇಗೆ ಗೊತ್ತಾಗುತ್ತೆ? ನೀವು ಕ್ಯಾಂಡಲ್ನ ರೀಡ್ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ಸ್ ವೇರ್. ಓಕೆ, ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಜಾಗದಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಪ್ಲೇ ರೋಲ್ ಮಾಡುತ್ತೆ.
ಓಕೆನಾ. ಸೊ ಇವಾಗ ಸಿಂಪಲ್ ಇದಾಯ್ತು. ಓಕೆ, ನಾನೊಂದು ರೆಸಿಸ್ಟೆನ್ಸ್ ಸಪೋರ್ಟ್ ಹತ್ರ ಟ್ರೇಡ್ನ ತಗೋತಾ ಇದ್ದೀನಿ ಅಂದರೆ ನಾನು ಇದನ್ನ ನೋಡ್ತೀನಿ. ಓಕೆ, ಪ್ರೀವಿಯಸ್ಲಿ ಕ್ಯಾಂಡಲ್ಗಳೆಲ್ಲ ಹೇಗಿದೆ, ಬೈಯಿಂಗ್ ಪ್ರೆಷರ್ಗಳು ಜಾಸ್ತಿ ಇದೆಯಾ ಅಲ್ಲಿ, ಆರ್ ಎಲ್ಲರೂ ಬಾಡಿ ಬಿಲ್ಡರ್ಸ್ ಇದ್ದಾರಾ, ಎಲ್ಲ ಬಾಡಿ ಬಿಲ್ಡರ್ಸ್ ಇದ್ದಾರಾ, ಎಲ್ಲ ಸೆಲ್ ಬಾಡಿ ಬಿಲ್ಡರ್ಸ್ ಇದ್ದಾರಾ. ಸೆಲ್ ಬಾಡಿ ಬಿಲ್ಡರ್ಸ್ ಇದ್ದಾರಾ ಅಂತ ಹೇಗೆ ಗೊತ್ತಾಗುತ್ತೆ? ಅಪ್ಪರ್ ವಿಕ್ಗಳು ಜಾಸ್ತಿ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ಸೆಲ್ ಬಾಡಿ ಬಿಲ್ಡರ್ಸ್ ಜಾಸ್ತಿ ಇದ್ದಾರೆ, ಇವ್ರ ಕೈಯಲ್ಲಿ ಗೋಡೆ ಹೊಡೆಯೋದಕ್ಕಾಗಲ್ಲ, ಸೆಲ್ ಬಾಡಿ ಬಿಲ್ಡರ್ಸ್ ಇಲ್ಲಿಂದ ಕೆಳಗಡೆ ತಗೊಂಡ್ಬಂದ್ಬಿಡ್ತಾರೆ. ಬಾಡಿ ಬಿಲ್ಡರ್ಸ್ ಇದ್ರೆ ಈ ಗೋಡೆನ ಹೊಡ್ಕೊಂಡು ಮೇಲೆ ಹೋಗ್ಬಿಡ್ತಾರೆ. ಸಪೋರ್ಟ್ ಹತ್ರನೂ ಅಷ್ಟೇ, ಬಾಡಿ ಬಿಲ್ಡರ್ಸ್ ಇದ್ರೆ ಸಪೋರ್ಟ್ ತಗೊಂಡ್ ಮೇಲೆ ಹೋಗ್ತಾರೆ. ಅದೇ ಸೆಲ್ ಬಾಡಿ ಬಿಲ್ಡರ್ಸ್ ಇದ್ರೆ ಸಪೋರ್ಟ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಡ್ತಾರೆ. ಸೊ ಸಿಂಪಲ್. ಓಕೆ, ರೀಟ್ರೇಸ್ ಅಂತ ಬಂದಾಗ ನಾನು ತುಂಬಾ ಅಂದ್ರೆ ತುಂಬಾ ಲೈಕ್ ಇದರಲ್ಲಿ ಇಂಪಾರ್ಟೆನ್ಸ್ ಕೊಡೋದು ಏನು ಅಂದ್ರೆ, ಮಾರ್ಕೆಟ್ ಇವಾಗ ಹಿಂಗೆ ಮೂವ್ ಆಗ್ತಾ ಇರುತ್ತೆ, ಕರೆಕ್ಟಾ? ಈಗ ರೀಟ್ರೇಸಿಗೆ ಬರುತ್ತಲ್ಲ, ಹೈಯರ್ ಟೈಮ್ ಫ್ರೇಮ್ ನೋಡ್ತೀನಿ ಅಂದ್ರೆ 15 ಮಿನಿಟ್ಸ್. ಲೈಕ್ ಹೈಯರ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡ್ತೀನಿ. ಓಕೆ, ಬಟ್ 15 ಮಿನಿಟ್ಸಲ್ಲಿ ನಾನು ಅಬ್ಸರ್ವ್ ಮಾಡ್ತೀನಿ. ಓಕೆ, ಏನಾಗ್ತಾ ಇದೆ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, 5 ಮಿನಿಟ್ಸಲ್ಲೆಲ್ಲ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ರೀಟ್ರೇಸ್ ತಗೊಂಡಿದೆ ಅಂತ ನಿಮ್ಗೆ ಅನ್ಸುತ್ತೆ, ಒಂದು ಸ್ವಲ್ಪ ಮೂವ್ ಆಗಿ ಪಟ್ ಅಂತ ಹಿಂಗೆ ಬಿದ್ದುಬಿಡುತ್ತೆ. ಈ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ದಟ್ಸ್ ವೈ ಹೈಯರ್ ಟೈಮ್ ಫ್ರೇಮ್ಗೆ ಮೂವ್ ಮಾಡ್ತೀನಿ. ಆ್ಯಂಡ್ ಒಂದು ಏನು ಅಬ್ಸರ್ವ್ ಮಾಡ್ತೀನಿ ಗೊತ್ತಾ ಇಲ್ಲಿ. ಸೊ ಇವಾಗ ಹಿಂಗೆ ಮೂವ್ ಆಗ್ತಾ ಇದೆ ಅನ್ಕೊಳ್ಳೋಣ, ರೀಟ್ರೇಸಿಗೆ ಬರ್ತಾ ಇರುತ್ತೆ ಅನ್ಕೊಳ್ಳೋಣ. ಓಕೆ, ನನಗೆ ಒಂದು ಅರ್ಥ ಆಗುತ್ತೆ, ಈಗ 0.5 ಏನಾದ್ರು ಸಪೋರ್ಟ್ ತಗೋತು ಅಂದರೆ, ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡ್ತೀನಿ, ಇನ್ನೊಂದು ಏನಾದ್ರು ಬೊಲಿಂಜರ್ ಬ್ಯಾಂಡು ದೂರಗಿರ ಇತ್ತು ಈ ಥರ ಅಂದರೆ, ದೆನ್ ಡೆಫಿನೆಟ್ಲಿ ಮಾರ್ಕೆಟು ಇಲ್ಲಿಂದ ಮೂವ್ ಆಗೋದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅಂದರೆ ಮೂವ್ ಆಗೋದೇ ಇಲ್ಲ ಅಂತ ಹೇಳೋದಿಲ್ಲ, ಕಮ್ಮಿ ಇರುತ್ತೆ. ಸಮ್ಟೈಮ್ಸ್ ಇಲ್ಲೇ ಕನ್ಸಾಲಿಡೇಟ್ ಆಗಿ ಈ ಅಪ್ಪರ್ ಬ್ಯಾಂಡಿಂಗ್ ಲೋವರ್ ಬ್ಯಾಂಡಿಂಗ್ ಬರ್ತಾ ಇರುತ್ತೆ. ಆವಾಗ ಸಪೋರ್ಟ್ ತಗೊಳುತ್ತಲ್ಲ ವಿತ್ 0.5, ದೆನ್ ತುಂಬ ಅಂದರೆ ತುಂಬ ಕನ್ಫರ್ಮೇಷನ್ ಇರುತ್ತೆ. ಇದು 95% ಆಫ್ ದ ಟೈಮ್ ಆಗುತ್ತೆ. 95% ಆಫ್ ದ ಟೈಮ್ ಆಗುತ್ತೆ ಇದು. ಓಕೆ, ಆ್ಯಂಡ್ ಇನ್ನೊಂದೇನಂದ್ರೆ, ಸೇಮ್ 0.5 ಹತ್ರ ಈ ಒಂದು ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆದರೆ, ಓಕೆ, ಒಂದು ರೆಡ್ ಕ್ಯಾಂಡಲ್ ಬಂದು ಅದನ್ನು ಗ್ರೀನ್ ಕವರ್ ಮಾಡಬೇಕು. ಸೇಮ್ ಅಪ್ಲೈಸ್ ಹಿಯರ್, ಮೇಲೆ ಒಂದು ಗ್ರೀನ್ ಬಂದು ರೆಡ್ ಅದನ್ನು ಕವರ್ ಮಾಡಬೇಕು. ಇಂಥ ಸೀನ್ಸ್ಗಳು ಕಾಣಿಸ್ಕೊಂಡ್ರೆ ತುಂಬ ಅಕ್ಯುರೇಟ್ ಆಗಿರುತ್ತೆ. ಇವೆಲ್ಲ ನೀವು ಪ್ಲೇ ಲಿಸ್ಟಲ್ಲಿ ಕಲ್ತಿರ್ತೀರ. ಓಕೆ, ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ಪ್ಲೇ ಲಿಸ್ಟಲ್ಲಿ ವೀಡಿಯೋಸ್ಗಳನ್ನ ನೋಡಿಲ್ಲ, ದೆನ್ ಡೆಫಿನೆಟ್ಲಿ ನಿಮ್ಗೆ ಇದು ಅರ್ಥ ಆಗೋದಿಲ್ಲ. ಸೊ ಯೂಸ್ಲೆಸ್, ಸುಮ್ಮನೆ ಸ್ಕಿಪ್ ಮಾಡಿಬಿಡಿ, ಪ್ಲೇ ಲಿಸ್ಟನ್ನ ಹೋಗಿ ನೋಡ್ಕೊಬನ್ನಿ. ಓಕೆ, ಸೊ ಇದೊಂದಾಯಿತು. ಆ್ಯಂಡ್ ಇನ್ನೊಂದು ಫಿಬ್ ಎಕ್ಸ್ಟೆನ್ಷನ್, ನನ್ನ ಒಂದು ಫೇವ್ರೇಟ್. ಆ್ಯಂಡ್ ಯು ಗೈಸ್ ನೋ, ಅದೊಂದು ವಿಡಿಯೋ ಆದಮೇಲೆ ನೀವು ಟ್ರೇಡ್ ತಗೋತಾ ಇರೋದು ಒಂದಾರು SL ಆಗಿರೋದಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ, ಯಾಕಂದರೆ ಒನ್ ಆಫ್ ಮೈ ಫೇವ್ರೇಟ್ ಟೂಲ್ ಅದು. ಓಕೆ, ವೆನ್ ಎವರ್ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಇತ್ತು ಅಂದರೆ ಐ ಅಬ್ಸರ್ವ್, ಲೈಕ್ ಏನು ಅಂದರೆ ಲೈಕ್ ಟ್ರೆಂಡ್ ಎಲ್ಲಿಗೆ ಮುಗಿಯುತ್ತೆ ಇನ್ ಕೇಸ್. ಸೊ ಡೌನ್ ಟ್ರೆಂಡಿಂಗ್ ಬಂತಾ ಇತ್ತು ಅಂದ್ಕೊಳ್ಳಿ, ಮಾರ್ಕೆಟು ಇಲ್ಲಿಂದ ಹಿಂಗೆ ಕವರ್ ಆಗಿರುತ್ತೆ. ಓಕೆ, ಇಲ್ಲಿ ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡ್ತೀನಿ ನಾನು. ಅದನ್ನೇ ಹೇಳೋದು, ನೀವು ನೋಡ್ಬೋದು, ನಾನು ಯೂಶ್ವಲಿ ಒಂದು 1000 ಟ್ರೇಡ್ಸಲ್ಲಿ 98% ಕೂಡ ನಾನು ಬೈ ಟ್ರೇಡ್ಸಲ್ಲೇ ಪ್ರಾಫಿಟ್ ಮಾಡೋದು. ನೀವು ಅದನ್ನು ಅಬ್ಸರ್ವ್ ಮಾಡಿ, ನಾನು ಡಿಸ್ಕೌಂಟಲ್ಲೆಲ್ಲ ಇದಾಗ್ತಿರ್ತೀನಲ್ಲ, P&L ಅಬ್ಸರ್ವ್ ಮಾಡಿ, ಬೈ ಟ್ರೇಡ್ಸೇ ಆಗಿರುತ್ತೆ ಮ್ಯಾಕ್ಸಿಮಮ್. ಬೈ ಟ್ರೇಡ್ಸ್ಗಳು ನಂದು ಲಾಸ್ ತುಂಬ ಅಂದರೆ ತುಂಬ ಕಮ್ಮಿ. ಯಾಕೆ ಗೊತ್ತಾ, ನಾನೊಂದು ಕಾಮನ್ ಸೆನ್ಸ್ನ ಯೂಸ್ ಮಾಡ್ತೇನೆ. ಮಾರ್ಕೆಟ್ ಇವಾಗ ಲೆಟ್ಸ್ ಸೇ ಹಿಂಗೆ ಮೂವ್ ಆಗ್ತಾ ಇದೆ ಅನ್ಕೊಳ್ಳಿ, ಓಕೆನಾ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ವಾಟ್ ಯು ಗೈಸ್ ವಿಲ್ ಥಿಂಕ್, ಓಕೆ ಇಲ್ಲಿಂದ ಫಾಲ್ ಆಗುತ್ತೆ ಅಂತ ಥಿಂಕ್ ಮಾಡ್ತೀರಾ. ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಿಂದ ಫಾಲ್ ಆಗಬೇಕು ಅಂದ್ರೂ ಕೂಡ ಅಟ್ಲೀಸ್ಟ್ ಹಿಂಗೆ ಬರಬೇಕು, ಸ್ವಲ್ಪ ರೀಟ್ರೇಸ್ ಮಾಡಬೇಕು, ಹಿಂಗೆ ಫಾಲ್ ಆಗಬೇಕು, ಅಟ್ಲೀಸ್ಟ್ ಹಿಂಗೆ ಬರಬೇಕು, ಹಿಂಗೆ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಈ ಎರಡೇ ಆಪ್ಷನ್ ಇರುತ್ತಾ. ನಾನು ಇಷ್ಟನ್ನ ಕ್ಯಾಚ್ ಮಾಡ್ತೀನಿ. ಸಿಂಪಲ್. ದಟ್ಸ್ ವೈ ಬೈನ ಕ್ಯಾಚ್ ಮಾಡ್ತೀನಿ ಇಷ್ಟನ್ನೇ. ಓಕೆ, ಇನ್ನೊಂದು ನೋಡ್ಬೋದು, ಮಾರ್ಕೆಟಿಗೆ ಹಿಂಗೆ ಫಾಲ್ ಆಗ್ತಾ ಇರುತ್ತೆ. ಇಲ್ಲೊಂದು ಯಾವುದೋ ಝೋನ್ 1.618 ಝೋನ್ ಯಾವುದೋ ಒಂದು ಇರುತ್ತೆ. ಹಿಂಗೆ ಫಾಲ್ ಆಗ್ತಾ ಇದ್ದಾಗ ಅಟ್ಲೀಸ್ಟ್ ಒಂದು ರೀಟ್ರೇಸ್ ಆಗಬೇಕು, ಇಲ್ಲ ರಿವರ್ಸಲ್ ಆಗಬೇಕು. ಅಬ್ಸರ್ವ್ ಮಾಡಿ, ಮಾರ್ಕೆಟಿಂಗ್ ರೀಟ್ರೇಸ್ ಆಗಿ ಬೀಳ್ಬೋದು, ಆರ್ ಮಾರ್ಕೆಟಿಂಗ್ ರೀಟ್ರೇಸ್ ಮಾಡ್ಕೊಂಡು ಮೇಲೆ ಹೋಗ್ಬೋದು. ಸೊ ಇಷ್ಟನ್ನು ಮಾತ್ರ ಕ್ಯಾಚ್ ಮಾಡ್ತೀನಿ ಬೈ ಸೈಡ್. ಓಕೆನಾ, ಅದನ್ನೆಲ್ಲ ನಾನು ತೋರಿಸ್ತೀನಿ ಇವಾಗ. ಓಕೆ, ಬ್ಯಾಕ್ ಟೆಸ್ಟ್ ಮಾಡೋಣ. ಹೋಪ್ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಒಂದೇ ಒಂದು ಡೇದು ತಗೊಳ್ಳೋಣ. ಆ ಒಂದು ಡೇಯಲ್ಲೇ ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಏನು ವಿತ್ ವಾಲ್ಯೂಮ್ ಪ್ರೊಫೈಲ್ನೆಲ್ಲ ಯೂಸ್ ಮಾಡಿಕೊಂಡು ಅಂತ. ಸೊ Alt G, ಓಕೆ, ಇವೆಲ್ಲ ಟ್ರೇಡಿಂಗ್ ವ್ಯೂ ಶಾರ್ಟ್ಕಟ್ಗಳು ಗೊತ್ತಿರಬೇಕು. ಓಕೆ, Alt G ಇದು ಕ್ಯಾಲೆಂಡರಿಗೆ ಬರೋದಕ್ಕೆ, Alt H ಹಾರಿಜಾಂಟಲ್ ಲೈನ್ ಹಾಕೋದಕ್ಕೆ, Alt T ಟ್ರೆಂಡ್ ಲೈನ್ ಹಾಕೋದಕ್ಕೆ. ಓಕೆ, Alt T ಇದು, Alt H ಹಾರಿಜಾಂಟಲ್ ಲೈನ್. ಓಕೆ, ಸೊ ಸಿಂಪಲ್ ಇದು, ಇವೆಲ್ಲ ಕಲೀರಿ. ಓಕೆ, ಇವೆಲ್ಲ ಕಲಿಬೇಕು ಅಂದರೆ ಸೊ ಅದನ್ನು ನಾನೇ ಹೇಳಬೇಕು ಅಂತ ಏನಿಲ್ಲ. ಓಕೆ, ಸೊ ನೀವು ChatGPTಗೆ ಹಾಕಿದ್ರೆ ಬರುತ್ತೆ. ಓಕೆ, ಸೊ ಸಿಂಪಲ್. ಡಿಸೆಂಬರ್ 11th 4th ಯಾವ್ದು ತೊಗೊಳ್ಳೋಣ, 12th. ಓಕೆ, ಸೊ ಡಿಸೆಂಬರ್ 12 ಡೇಟ್ ಚೂಸ್ ಮಾಡೋದೇ ಕಷ್ಟ. 20
ಓಕೆ 12th, ಓಕೆ 12th ತೊಗೊಳ್ಳೋಣ. ಓಕೆ, ಸೊ ಜಸ್ಟ್ ಬ್ಲೈಂಡ್ ಆಗಿ, ಓಕೆ, ಸೊ 12th ಎಲ್ಲಿಂದ ಶುರು ಆಗುತ್ತೆ? ಸಿ ನೈಟ್ ಎಲ್ಲ ನಮಗೆ ಲೆಕ್ಕ ಇರಲ್ಲ. ಓಕೆ, 5:30 ಅಲ್ವಾ, 6 ಗಂಟೆ ಬೆಳಗ್ಗೆಯಿಂದ. ಓಕೆ, ಸೊ ಸಿಂಪಲ್. ಓಕೆ, ಸಿ ನಾನಿವಾಗ ನೀವು ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡ್ತೀರಾ, ಎಲ್ಲನೂ ಓಕೆ ಓಕೆ ಎಲ್ಲ ಅದು ಪರ್ಫೆಕ್ಟ್. ಓಕೆ, ನಿಮಗೆಲ್ಲ ಗೊತ್ತಿರುತ್ತೆ, ನೀವು ಪ್ಲೇ ಲಿಸ್ಟ್ ಫಾಲೋ ಮಾಡ್ಕೊಂಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇವಾಗ ನಾನು ಜಸ್ಟ್ ನೋಡಿ, ಓಕೆ, ಹೇಗೆಲ್ಲ ಅನಲೈಸ್ ಮಾಡ್ತೀನಿ ಅಂತ ನೋಡಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅಲ್ವಾ. ಸೊ ನಾನು ಇವಾಗ ಫಿಬ್ ಹಾಕೋತೀನಿ. ಸಿ ಕರೆಕ್ಷನ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಮೂಮೆಂಟ್ ಆಗಿದೆ ಮಾರ್ಕೆಟು. ಓಕೆ, ಬಟ್ ಈ ಒಂದು ಝೋನಿಗೆ ಬಂದಿಲ್ಲ ಮಾರ್ಕೆಟ್ ಇನ್ನ, ಕರೆಕ್ಟಾ? ಸೊ ಇವಾಗ ಇಲ್ಲಿ ನೋಡಿದ್ರೆ ಸಿ ನಿಮ್ಗೀಗ ಮ್ಯಾನ್ಯಲ್ ಆಗಿ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಸಪೋರ್ಟ್ ಅನ್ನೋದಕ್ಕಿಂತ ನಿಮಗೆ ಮಲ್ಟಿಪಲ್, ಓಕೆ, ಸೊ ಇಲ್ಲಿ ನೋಡಿ ಟಚ್ ಆಗಿದೆ ಮಾರ್ಕೆಟ್, ಹಾಗೆ ಮೂಮೆಂಟ್ ಆಗಿದೆ. ಓಕೆ, ಸೊ ಒಂದು ಏನು ಮಾಡ್ಬೋದು ಅಂದರೆ ಇದನ್ನ ಬ್ರೇಕ್ ಮಾಡಿ ಇಲ್ಲಿ ಬಂದು ಮೇಲೆ ಹೋಗ್ಬೋದು, ಆರ್ಎಸ್ ಎಕ್ಸಾಕ್ಟ್ಲಿ ಇಲ್ಲೇ ಟಚ್ ಮಾಡಿನೂ ಮೇಲೆ ಹೋಗ್ಬೋದು. ಸೊ ದಟ್ಸ್ ವೈ ನಾನು ಇಲ್ಲಿಗೆ ಬರುತ್ತಾ ಇಲ್ಲ ಇಲ್ಲಿಂದನೇ ಹೋಗುತ್ತಾ ಅಂತ ನೋಡೋದಕ್ಕೇನೆ ಐ ಯೂಸ್ ಬೊಲಿಂಜರ್ ಬ್ಯಾಂಡ್. ಓಕೆನಾ? ಸೊ ಲೆಟ್ಸ್ ಅಬ್ಸರ್ವ್. ಓಕೆ, ಅಬ್ಸರ್ವ್ ಮಾಡೋಣ. ಸಿ ಮಾರ್ಕೆಟ್ ಇಲ್ಲಿ ಎಕ್ಸಾಕ್ಟ್ಲಿ ಟಚ್ ಮಾಡಿದೆ. ಓಕೆ, ಈ ಝೋನ್ನ, ಈ ಲೋವರ್ ಬೊಲಿಂಜರ್ ಬ್ಯಾಂಡ್ನ, ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು ಟಚ್ ಮಾಡಿ ಮಾರ್ಕೆಟ್ ಮೂಮೆಂಟ್ ಆಗಿದೆ. ಸೊ ಇದೊಂದು ರಿಯಾಕ್ಷನ್ ಪಾಯಿಂಟು ಅಗೇನ್ ಇಲ್ಲಿ ಬಂದಿದೆ. ಸೊ ಇವಾಗ ನಾನು ಈ ಲೆವೆಲ್ಲು ಮತ್ತೆ ವಿತ್ ಮರ್ಜ್ ಆಗ್ತಾ ಇದೆ ಬೊಲಿಂಜರ್ ಬ್ಯಾಂಡ್, ಪರ್ಫೆಕ್ಟ್. ದೇರ್ ಮೇ ಬಿ ಚಾನ್ಸ್ ಹಿಂಗೆ ಟಚ್ ಮಾಡಿ ಬೀಳುವಂಥ ಚಾನ್ಸಸ್, ಅಂದರೆ ಟಚ್ ಮಾಡ್ಕೊಂಡು ಹಿಂಗೆ ಬಂದು ಇದನ್ನು ಟಚ್ ಮಾಡಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಏನು ಮಾಡ್ತೀನಿ ಅಂದರೆ ನಾನು ಸಿಂಪಲ್ ನೋಡಿ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿಕೊಂಡು ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಮಾರ್ಕೆಟ್ ಹಿಂಗೆ ಫಾಲ್ ಆಗಿದೆ, ಕರೆಕ್ಷನ್ ಆಗಿದೆ, ಹಿಂಗೆ ಫಾಲ್ ಆಗ್ತಾ ಇದೆ. ಈ ಒಂದು ಫಾಲ್ ಏನಿದೆಯಾ ಮುಗ್ದಿದೆಯಾ ಇಲ್ವಾ ಅಂತ ನೋಡ್ತೀನಿ. ಓಕೆನಾ? ಸಿಂಪಲ್. ಓಕೆ, ಇವೆಲ್ಲನೂ ಕೂಡ ಕಾಮನ್ ಸೆನ್ಸ್ ನಾನು ಯೂಸ್ ಮಾಡೋದು. ಓಕೆ, ಫಿಬ್ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿಕೊಂಡು ಇಷ್ಟು ಚಿಕ್ಕದಕ್ಕೆ ಹಾಕೋತೀನಿ. ಸೀರೀಸ್ ಎಕ್ಸಾಕ್ಟ್ಲಿ 1.618 ಮುಗ್ದಿದೆ. ಓಕೆ, ಒಂದು ಕನ್ಫರ್ಮೇಷನ್ ಸಿಕ್ತು, ದೆನ್ ಒಳ್ಳೆ ಲೆವೆಲ್ಲು 2 ಕನ್ಫರ್ಮೇಷನ್ ಸಿಕ್ತು, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ 3 ಕನ್ಫರ್ಮೇಷನ್ ಸಿಕ್ತು. ದೆನ್ ನಿಮಗೆ ಇಲ್ಲಿ ಇವಾಗ ಏನು ಅಂದರೆ ಲೆಟ್ಸ್ ಇಲ್ಲಿ ನೋಡ್ಬೋದು ಇವೆಲ್ಲ ಕೂಡ ವೀಕ್ ಕ್ಯಾಂಡಲ್. ಓಕೆ, ವೀಕ್ ಕ್ಯಾಂಡಲ್ ಆಗಿದೆ. ಸೊ ದಟ್ಸ್ ವೈ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ ಫಿಬ್ ಇದನ್ನು ಯೂಸ್ ಮಾಡ್ಕೋತೀನಿ, ಏನು ಟ್ರೆಂಡ್ ಬೇಸ್ಡ್ ವಾಲ್ಯೂಮ್ ಪ್ರೊಫೈಲ್ನು ಯೂಸ್ ಮಾಡ್ಕೋತೀನಿ. ಸಿ ಇಲ್ಲಿ ಏನು ಅಂದರೆ ನೋಡಿ ಎಲ್ಲನೂ ಕೂಡ ಒಟ್ಟಿಗೆ ಮರ್ಜ್ ಆಗ್ತಾ ಇದೆ, ನಾಟ್ ಲೈಕ್ ಒಂದೆಲ್ಲೋ ಇದೆ ಇನ್ನೊಂದೆಲ್ಲೋ ಇದೆ, ಇಲ್ಲ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ಕೋತೀನಿ. ಸಿ ಇಲ್ಲಿ ನೋಡ್ಬೋದು ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ. ಓಕೆ, ಸೊ ಇವಾಗ ಏನಾಗ್ಬೋದು ಅಂದರೆ ದೇರ್ ಮೇ ಬಿ ಚಾನ್ಸ್ ಇಲ್ಲಿ ರಿಜೆಕ್ಷನ್ ಆಗಿ ಬಂದು ಬೀಳುವಂಥ ಚಾನ್ಸಸ್ ಇರುತ್ತೆ, ಬಟ್ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಝೋನ್. ಸೊ ಇಲ್ಲಿ ನಮಗೆ ಎಲ್ಲಾನು ಕೂಡ ವೀಕ್ ಕ್ಯಾಂಡಲ್ ಇರೋದ್ರಿಂದ ಸೊ ನಾನು ಇಲ್ಲಿ ಡಿಸಿಷನ್ನ ತಗೊಳಕ್ ಹೋಗೋದಿಲ್ಲ. ಓಕೆ, ಸೊ ನಾನು ಇವಾಗ ಅಬ್ಸರ್ವ್ ಮಾಡ್ತೀನಿ ಈ ಝೋನಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಅದ್ರ ಪ್ರಕಾರ ಓಕೆ ರಿಜೆಕ್ಷನ್ ಆಯಿತು. ಓಕೆ ಓಕೆ ರಿಜೆಕ್ಷನ್ ಆಯಿತು. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಸೊ ಕಂಟ್ರೋಲ್ ಝೆಡ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ, ಕರೆಕ್ಟಾ? ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ. ಸೊ ಆ್ಯಂಡ್ ಲೋವರ್ ಬೊಲಿಂಜರ್ ಬ್ಯಾಂಡ್ ಕೂಡ ರಿಜೆಕ್ಷನ್ ಆಗ್ತಾ ಇದೆ. ಓಕೆನಾ? ಸೊ ಈ ಪಿ ಒ ಸಿ ಹತ್ರ ಒಂದು ರಿಜೆಕ್ಷನ್ ಆಯಿತು. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಲ್ಲಿಗೆ ಟ್ರೆಂಡ್ ಮುಗ್ದಿತ್ತು ಆ್ಯಂಡ್ ಆಲ್ರೆಡಿ ಅದು ಮೂಮೆಂಟ್ ಆಗೋಗಿದೆ, ಕರೆಕ್ಟಾ? ಸೊ ಈಗ ನಾನು ಏನು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ವಾಲ್ಯೂಮ್ ಪ್ರೊಫೈಲ್ದು ಪಿ ಒ ಸಿನೂ ಇದೆ. ಓಕೆ, ಒಂದು ಸ್ಟ್ರಾಂಗೆಸ್ಟ್ ಝೋನು ಆ್ಯಂಡ್ ಅಪ್ಪರ್ ಬ್ಯಾಂಡ್ನ ರಿಜೆಕ್ಟ್ ಕೂಡ ಮಾಡಿದೆ. ಓಕೆ, ಈಗ ನಾನು ಒಂದು ರೆಡ್ ಕ್ಯಾಂಡಲ್ಗೆ ಕಾಯ್ತೀನಿ. ಓಕೆ, ಇನ್ ಕೇಸ್ ರೆಡ್ ಕ್ಯಾಂಡಲ್ ಬಂತು ಅಂದರೆ ಐ ವಿಲ್ ಗೋ ವಿತ್ ಎ ಸೆಲ್ ಸೈಡ್. ಬಂತು, ಸೆಲ್ ಸೈಡ್ಗೆ ಹೋಗ್ತೀನಿ, ಶಾರ್ಟ್ ಪೊಸಿಷನ್. ಓಕೆ, ಸಿ ಮ್ಯಾಕ್ಸಿಮಮ್ ನಾನು ಇಲ್ಲಿ ತನಕ ಅಷ್ಟೇ ಟಾರ್ಗೆಟ್ ಇಟ್ಕೊಳ್ಳೋದು, ಯಾಕೆಂದರೆ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಝೋನ್. ಓಕೆ, ಓಕೆನಾ? ಸೊ ಅಬ್ಸರ್ವ್ ಮಾಡಿ ಈ ಸ್ಟ್ರಾಂಗೆಸ್ಟ್ ಝೋನಿಗೆ ಬಂತು. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಇಯರ್ ಇಲ್ಲಿ ಮ್ಯಾಕ್ಸಿಮಮ್ 1:1 ಇದೆ. ಸೊ ನೀವು ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೇಕು, ಯಾಕೆಂದರೆ ಇದು ಲೋವರ್ ಬ್ಯಾಂಡ್ನ ಟಚ್ ಮಾಡ್ತಾ ಇದೆ ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಝೋನ್ ಕೂಡ ಇದೆ. ಓಕೆ, ಸೊ ದಿಸ್ ಟ್ರೇಡ್ ಡನ್. ಇವಾಗ ಈ ಒಂದು ಝೋನ್ ಹತ್ರ ಸ್ಟ್ರಾಂಗೆಸ್ಟ್ ಕ್ಯಾಂಡಲ್ನ ನೋಡ್ತೀನಿ, ಆರ್ ಈ ಒಂದು ಝೋನ್ ಹತ್ರ ಸ್ಟ್ರಾಂಗೆಸ್ಟ್ ಕ್ಯಾಂಡಲ್ ನೋಡ್ತೀನಿ. ಇವೆರಡು ಝೋನ್ ಹತ್ರ ಹೇಗೆ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ ನೋಡೋಣ. ಓಕೆ, ಸೊ ಇವಾಗ ನೋಡ್ಬೋದು ಸಿ ಸ್ಟ್ರಾಂಗ್ ಕ್ಯಾಂಡಲ್ಗಳು ಬರ್ತಾ ಇದ್ದಾವೆ. ಓಕೆ, ಇಲ್ಲಿ ವಾಲ್ಯೂಮ್ ಏರಿಯಾ ಲೋ ಕೂಡ ಇದೆ, ಈ ಬ್ಲೂ ಲೈನ್. ಓಕೆ, ಅಬ್ಸರ್ವ್ ಮಾಡಿ ಇಲ್ಲಿ ವಾಲ್ಯೂಮ್ ಏರಿಯಾ ಲೋ ಕೂಡ ಇದೆ, ಅಬ್ಸರ್ವ್ ಮಾಡಿ. ಓಕೆ, ಅಬ್ಸರ್ವ್ ಮಾಡಿ.
ಅದನ್ನ ಎಕ್ಸಾಕ್ಟ್ಲಿ ಸಪೋರ್ಟ್ ತಗೊಂಡಿದೆ. ಓಕೆನಾ, ಈ ವಾಲ್ಯೂಮ್ ಏರಿಯಾ ಲೋ, ವಾಲ್ಯೂಮ್ ಏರಿಯಾ ಹೈ ಎಲ್ಲ ಏನು ಗೊತ್ತಾ, ನೀವು ಮಾರ್ಕ್ ಮಾಡುವಂಥ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ನೀವು ಮಾರ್ಕ್ ಮಾಡಿದ್ದು ಲೈನ್ಗಳನ್ನೇ ಅದು ಎಕ್ಸಾಕ್ಟ್ ರಿಯಾಕ್ಟ್ ಮಾಡಲ್ಲ. ಸಮ್ಟೈಮ್ಸ್ ಈ ಲೈನ್ಸ್ಗಳು ಆ ಲೈನ್ಸ್ಗಳು ಹತ್ತತ್ರ ಇದೆಯಾ ಎಲ್ಲ ನೋಡ್ಕೋಬೇಕು. ಓಕೆ, ಇವಾಗ ಇಲ್ಲಿ ನಾನು ಬೊಲಿಂಜರ್ ಬ್ಯಾಂಡ್ನ ಕ್ಲೋಸ್ ಮಾಡ್ತೀನಿ, ಫಿಬ್ನ ಕ್ಲೋಸ್ ಮಾಡ್ತೀನಿ. ಓಕೆ, ಸೊ 1 ಟ್ರೇಡ್ ಆಲ್ರೆಡಿ ಆಗಿದೆ. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನೀವು ನೋಡ್ಬೋದು. ಓಕೆನಾ, ಈ ಒಂದು ಲೋ ಏರಿಯಾನ ಸಪೋರ್ಟ್ ತಗೊತಾ ಇದೆ ಆ್ಯಂಡ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಇತ್ತು ಆ್ಯಂಡ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಕೂಡ ಆಗಿದೆ ಆ್ಯಂಡ್ ಒಳ್ಳೆ ಹ್ಯಾಮರ್ ಕೂಡ ಬಂದಿದೆ. ಸೊ ನಾನಿವಾಗ ಏನು ಪ್ಲ್ಯಾನ್ ಮಾಡ್ತೀನಿ ಅಂದರೆ ಈ ಝೋನ್ ತನಕ ಟ್ರೇಡನ್ನ ಪ್ಲ್ಯಾನ್ ಮಾಡ್ತೀನಿ. ಓಕೆ, ನಾನು ನಿಮಗೆ ಡಿಸ್ಕಾರ್ಡಲ್ಲಿ ಕಳಿಸ್ತಾ ಇದ್ನಲ್ಲ 1:3 ಇವೆಲ್ಲನೂ ಕೂಡ ಈ ಸ್ವಿಂಗ್ಗಿಂತ ಒಂದು ಸ್ವಲ್ಪ ಕೆಳಗಡೆ ಇಟ್ಕೋತೀನಿ, ಇಲ್ಲಿ ತನಕ ಟಿಪಿ ಇಟ್ಕೋತೀನಿ. ಇಲ್ಲಿ ಯಾಕೆ ಟ್ರೇಡ್ ತಗೋತಾ ಇದ್ದೀನಿ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಝೋನ್, ಒಂದು ಸಪೋರ್ಟು ಕೂಡ, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಕೂಡ ಸಿಕ್ಕಿತ್ತು. ಓಕೆ, ನಾನು ಇಲ್ಲಿ ಯಾಕೆ ತಗೊಳ್ಳಿಲ್ಲ ಆವಾಗಲೇ ಹೇಳಿ, ವೀಕ್ ಕ್ಯಾಂಡಲ್ಗಳ ಫಾರ್ಮೇಷನ್ ಆಗಿತ್ತು, ಅದಕ್ಕೆ ತಗೊಳ್ಳಿಲ್ಲ. ಓಕೆನಾ, ದಟ್ಸ್ ವೈ ನಾನು ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿದ್ದು. ಬೂಮ್, ಸಿಂಪಲ್, ಕ್ರೇಜಿ ಆಗೋಯ್ತಿದ್ದು. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ನೋಡಿ ಇಲ್ಲೇ ರಿಜೆಕ್ಷನ್ ಆಗ್ತಾ ಇದೆ. ಇನ್ ಕೇಸ್ ಬೀಟ್ ಮಾಡೋದು ಅದು ನಮ್ಗೆ ಬೇರೆ ಬೇರೆ ಪ್ರಶ್ನೆ, ಅದು ಕರೆಕ್ಟಾ? ಸಿಂಪಲ್. ಹೇಗೆ ಯೂಸ್ ಮಾಡಿಕೊಂಡೆ ನೋಡಿ ವಾಲ್ಯೂಮ್ ಪ್ರೊಫೈಲ್ನ 2 ಸೈಡ್ ಟ್ರೇಡ್ ತೊಗೊಳೋದಕ್ಕೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಕ್ಲಿಯರ್ ಫಂಡಿಂಗ್ ಅಕೌಂಟ್ಸ್ಗಳನ್ನ. ಓಕೆ, ನೀವು ಪ್ಲೇ ಲಿಸ್ಟಲ್ಲಿ ಇರೋದನ್ನ ಒಂದೊಂದನ್ನೇ ಕಾನ್ಸೆಪ್ಟ್ನ ಮರ್ಜ್ ಮಾಡಿಕೊಂಡ್ರೆ ಇಟ್ಸ್ ಎನಫ್, ಬೇರೆ ಏನು ಬೇಕಾಗಿಲ್ಲ. ಓಕೆ, ನೀವು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋತೀರಾ. ಇವಾಗ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಓಕೆ ನೀವು ಲೈನ್ ಹಾಕೋತೀರಾ, ಇದು ಸಪೋರ್ಟು ಅಂತ. ಮಾರ್ಕೆಟ್ ಆ ಸಪೋರ್ಟಿಗೆ ಬರಲೇ ಇಲ್ಲ, ಬಟ್ ವಾಲ್ಯೂಮ್ ಪ್ರೊಫೈಲಿಂದ ನೋಡಿ ನನಗೆ ಗೊತ್ತಾಯಿತು ದಿಸ್ ವಿಲ್ ಆಕ್ಟ್ ಆಸ್ ಎನ್ ಸಪೋರ್ಟ್ ಅಂತ. ಓಕೆ, ಇಲ್ಲಿ ಯು ಕ್ಯಾನ್ ಎಂಟರ್ ವಿತ್ EMA ಬ್ರೇಕ್. 20 EMA ಬ್ರೇಕ್ ಇದೆಯಲ್ಲ, ಇಲ್ಲಿಗೆ ಎಂಟರ್ ಆಗಿ ಮುಗೀತು, ಇನ್ನ ಕನ್ಫರ್ಮೇಶನ್ ಆ ಲೆವೆಲ್ ಹತ್ರ. ಓಕೆ, ಸೊ ಈ ಥರ ಬ್ಯಾಕ್ ಟೆಸ್ಟ್ ಸೀರೀಸ್ ತರ್ತಾ ಇರ್ತೀನಿ. ಓಕೆ, ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದೊಂದು ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ, ನಾನು ಹೇಗೆಲ್ಲ ಟ್ರೇಡ್ ಮಾಡ್ತೀನಿ, ಎಂಟರ್ ಆಗ್ತೀನಿ ಅಂತ. ಓಕೆ, ಸೊ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಮ್ಮ ಲಾಜಿಕ್ಕು ಏನಿತ್ತು, ಓಕೆ, ಈ ಒಂದು ಟ್ರೇಡು, ಸೊ ಇದನ್ನು ರಿಮೂವ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಟ್ರೆಂಡು 1.618ಗೆ ಮುಗ್ದಿತ್ತು, ಕರೆಕ್ಟಾ? ಸೊ ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಹಾಕೋತೀನಿ. ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಮುಗ್ದಿತ್ತು. ಓಕೆ, ಆಬ್ವಿಯಸ್ಲಿ ಮುಗ್ದೋಗಿತ್ತು. ಸೊ ನಾನು ಇಲ್ಲಿಂದ ಟ್ರೇಡ್ ತಗೊಳ್ಳೋಣ ಅಪ್ಸೈಡು ಅಂದರೆ ನನಗೆ ಯಾವುದು ಕೂಡ ಸ್ಟ್ರಾಂಗ್ ಕ್ಯಾಂಡಲ್ ಕಾಣಿಸ್ಲಿಲ್ಲ. ಅದನ್ನೇ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದು. ಸ್ಟ್ರಾಂಗ್ ಕ್ಯಾಂಡಲ್ ಕಾಣಿಸ್ಲಿಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೆ. ಬಟ್ ಏನು ಮಾಡಿದೆ ಅಂದರೆ, ಇಲ್ಲಿ ವಾಲ್ಯೂಮ್ ಪ್ರೊಫೈಲ್ನ ಹಾಕ್ಕೊಂಡು ಈ ಡೌನ್ ಟ್ರೆಂಡಿಗೆ, ಈ ಒಂದು ಡೌನ್ ಫಾಲ್ಗೆ ವಾಲ್ಯೂಮ್ ಪ್ರೊಫೈಲ್ನ ಹಾಕ್ಕೊಂಡೆ, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿದೆ. ಇಲ್ಲಿ ನನಗೆ POC ಸಿಕ್ತು. ಈ POC ಹತ್ರ ಎಷ್ಟೊಂದು ರಿಜೆಕ್ಷನ್ ಆಗ್ತಾ ಇತ್ತು. ಏನು ಎಕ್ಸ್ಪ್ಲೇನ್ ಮಾಡಿದ್ದೆ, ಸೆಲ್ಲರ್ ಬಾಡಿ ಬಿಲ್ಡರ್ಸ್ಗಳಿದ್ರು ಈ ಜಾಗದ ಹತ್ರ. ಸೊ ಅಂದರೆ ಅವ್ರುಗಳು ಕೆಳಗಡೆ ತೊಗೊಂಬರ್ತಾರೆ ಅಂತ. ಸೊ ನನಗೆ ಇಲ್ಲಿ ಕನ್ಫರ್ಮೇಷನ್ ಬೇಕಾಗಿತ್ತು. ಇಲ್ಲಿ ನೋಡ್ಬೋದು, ಫಸ್ಟ್ ಟೈಮ್ ಮಾರ್ಕೆಟ್ ರಿಜೆಕ್ಟ್ ಮಾಡಿದೆ ಆ್ಯಂಡ್ ಅಗೇನ್ ಸೆಕೆಂಡ್ ಟೈಮ್ ನೋಡಿ ಮಾರ್ಕೆಟ್ ಈ ಝೋನ್ನ ಟಚ್ ಮಾಡ್ಕೊಂಡು ಒಳಗಡೆ ಬಂದಿದೆ. ಅಗೇನ್ ಥರ್ಡ್ ಟೈಮ್ ಇಲ್ಲಿಗೆ ಬಂದಿದೆ. ಸೊ ಅಪ್ಪರ್ ವಿಕ್ಗಳು ಜಾಸ್ತಿ ಇದೆ, ಸೆಲ್ಲಿಂಗ್ ಪ್ರೆಷರ್ ಆ್ಯಡ್ ಆನ್ ಆಗಿದೆ, ಬೊಲಿಂಜರ್ ಬ್ಯಾಂಡ್ ಕೂಡ ಸಪೋರ್ಟ್ ಸಿಕ್ಕಿದೆ, ಅಂದರೆ ಒಂದು ರಿಜೆಕ್ಷನ್ ಆಗಿದೆ. ಸೊ ಇಲ್ಲಿ ನಾನು ಟ್ರೇಡನ್ನು ಪ್ಲೇಸ್ ಮಾಡಿದೆ ಸೆಲ್ ಸೈಡ್. ಆಮೇಲೆ ಇಲ್ಲಿ ನನಗೆ ಬೇಕಾಗಿದ್ದು, ಫಸ್ಟ್ ಹೇಳಿದೆ ಬೈ ವ್ಯೂ ಇತ್ತು, ಇಲ್ಲಿ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲೆ ಹೋಗಬೇಕು ಅಂತ. ಇಲ್ಲಿ ಕ್ಯಾಂಡಲ್ ನನಗೆ ಸಪೋರ್ಟ್ ಕೊಟ್ಟಿರಲಿಲ್ಲ, ಇಲ್ಲಿ ನನಗೆ ಕ್ಯಾಂಡಲ್ ಸಪೋರ್ಟ್ ಕೊಡ್ತು, ವಿತ್ EMA ಬ್ರೇಕ್ ಆಯಿತು ಈ ಲೆವೆಲ್ಲು. ಅಲ್ಲೇ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಿ, ನಾನು ಬೊಲಿಂಜರ್ ಬ್ಯಾಂಡಿಗೆ ಪ್ಲ್ಯಾನ್ ಮಾಡಿದ್ದೆ ಅಷ್ಟೇ. ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ವಿತ್ EMA ಬ್ರೇಕ್ಔಟ್. ಓಕೆ, ಮ್ಯಾನ್ಯುಯಲ್ ಸಪೋರ್ಟ್ ವಿತ್ EMA ಬ್ರೇಕ್ಔಟ್. ಓಕೆ, ಯು ಕ್ಯಾನ್ ಅಬ್ಸರ್ವ್, ಟಾರ್ಗೆಟ್ ನೋಡಿ ಇಲ್ಲಿ ತನಕ ಇಟ್ಕೊಂಡಿದ್ದೆ, ಅಲ್ಲಿ ತನಕ ಹೋಯಿತು. ಓಕೆ, ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ತರ್ತೀನಿ ಇನ್ನು ಒಳ್ಳೊಳ್ಳೆ ವಿಡಿಯೋಸ್ಗಳ ಜೊತೆ, ಬ್ಯಾಕ್ ಟೆಸ್ಟ್ ಸೀರೀಸ್ ಜೊತೆ, ಅರ್ಥ ಆಗುತ್ತೆ. ನಾನು ಇದನ್ನೇ ಯೋಚನೆ ಮಾಡ್ತೀನಿ, ಲಾಟ್ ಆಫ್ ಥಿಂಗ್ಸ್ಗಳನ್ನ ತಲೆಯಲ್ಲಿ ಓಡಿಸ್ತಾ ಇರ್ತೀನಿ. ದಟ್ಸ್ ವೈ ಅಷ್ಟಷ್ಟು ಲಾಟ್ಸ್ ಆಗ್ತೀನಿ, ಅಷ್ಟಷ್ಟು ಬೇಗ ಸ್ಕ್ಯಾಲ್ಪ್ ಮಾಡ್ತಾ ಇರ್ತೀನಿ. ಓಕೆ, ಪೂರ್ತಿ ನೋಡಿ, ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ತಿರ್ಗಾ ನೋಡಿ. ಓಕೆ, ಅರ್ಥ ಆಗುತ್ತೆ. ಬಾಯ್.